ನಮ್ಮ ಆಡಳಿತ ಮಂಡಳಿಯ ಮೇಲ್ಜಂಕ್ಷಿಯಾಗಿರುವ ಶ್ರೀ ಅಶೋಕ್ ಶೆಣೈ ಅವರಿಗೂ ಮತ್ತು ನಮ್ಮ ಭಕ್ತೇಶ್ವರರಾಗಿರುವ ನಾಗರಾಜ್ ಶೆಣೈ ಅವರಿಗೂ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ವಸಂತ ಪ್ರಭುಗಳಿಗೂ ನಮ್ಮ ಮಾಸ್ಟರ್ ಆಗಿರುವ ಶ್ರೀ ಶಿವಾನಂದ ಗಾಡಿಗಳು ಹಾಗೂ ಶ್ರೀ ಮಾಧವ್ ಶೆಣೈ ಅವರಿಗೂ ನಾನು ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ವಿಸ್ತೃತವಾಗಿ ನಮ್ಮ ಆಡಳಿತ ಮಂಡಳಿಸರಾದ ಅಶೋಕ್ ಶೆಣೈ ಅವರು ಅದರ ಬಗ್ಗೆ ಮಾತನಾಡುತ್ತಿದ್ದಾರೆ. ನಮ್ಮ ರಥೋತ್ಸವದ ಕಾರ್ಯಕ್ರಮವು 10/3/2024 ಪ್ರಾರಂಭಗೊಂಡು 17/3/2023 ಪರ್ಯಂತ ನಮ್ಮ ರಥೋತ್ಸವದ ಕಾರ್ಯಕ್ರಮ ನಡೆಯಲಿದೆ. ಈ ವರ್ಷ ನಾವು ವಿಶೇಷವಾಗಿ ಬ್ರಹ್ಮರಥವು ಸಮರ್ಪಣೆಯಾಗಿ 200 ವರ್ಷ ಸಿಕ್ಕಿದೆ. ಅದರ ಪ್ರಯುಕ್ತ ನಾವು ಈ ವರ್ಷ ರಥೋತ್ಸವದ ವಿಶೇಷ ಕಾರ್ಯಕ್ರಮವನ್ನೆಲ್ಲ ಆಯೋಜಿಸಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ಈ ರಥೋತ್ಸವದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಗುರುವರಿಯರಾದ ಶ್ರೀ ಸಂಯಮೇಂದ್ರ ಸ್ವಾಮೀಜಿಯವರು ನಮ್ಮ ಬಂಟ್ವಾಳಕ್ಕೆ ಚಿತ್ರಿಸಲಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವರು ನಮ್ಮೊಟ್ಟಿಗಿದ್ದಾರೆ ಎಂದು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮತ್ತು ಪ್ರತ್ಯೇಕವಾಗಿ ವಿಸ್ತೃತವಾಗಿ ನಮ್ಮ ಕಾರ್ಯಕ್ರಮವು ಏನೇನು ಇರಲಿದೆ, ಯಾವ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂಬುದರ ಬಗ್ಗೆ ನಮ್ಮ ಆಡಳಿತ ಮುಖ್ಯಸ್ಥರು ಹೇಳಿಕೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇವಳದ ಬಗ್ಗೆ ವಸಂತ ಪ್ರಭು ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಆದರೆ ರಥೋತ್ಸವ ನಮ್ಮ 250 ಈ ಸಲ ನಮ್ಮ 200 ವರ್ಷದ ರಥೋತ್ಸವ. ಅದಕ್ಕೆ ನಮ್ಮ ಕಾಶಿ ಮಠಾಧೀಶರು 10/3/2024 17/3/2024 ಸ್ವಯಮೇಂದ್ರ ಸ್ವಾಮೀಜಿಯವರು ಅವರ ಮಾರ್ಗದರ್ಶನದಂತೆ ನಾವು 200 ವರ್ಷದ ರಥೋತ್ಸವವನ್ನು ಆಚರಿಸುತ್ತಿದ್ದೇವೆ. 10 ಮಾರ್ಚ್ನಂದು ನಮ್ಮ ದೇವರಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಪ್ರೀತಿ. ಅದರಿಂದ 10 ಗಂಟೆಗೆ ಮಲ್ಲಿಗೆ ಹೂವಿನಿಂದ ಲಕ್ಷ ಅರ್ಚನೆ ಆಗಿ ಸ್ವಾಮೀಜಿಯವರು ಆ ದಿನ 11ವರೆಗೆ ನಮ್ಮ ಊರಿಗೆ ದೇವಳಕ್ಕೆ ಭೇಟಿ ನೀಡಿ ಅವರು ದೇವರಿಗೆ ಪೂಜೆ ಮಾಡಿ ಆ ದಿನ ಸಮಾರಾಧನೆಯಿಂದ ನಡೆಯಲಿರುವುದು. ಸಂಜೆ 6ವರೆಗೆ ಹಸಿರುವಾಣಿ ಹೊರೆಕಾಣಿಗೆ ದೇವರ ಕಟ್ಟೆಯಿಂದ ಶ್ರೀ ಹನುಮಂತ ದೇವಸ್ಥಾನದಿಂದ ನಮ್ಮ ದೇವಾಲಯಕ್ಕೆ ಬರಲಿರುವುದು. ಅದರಲ್ಲಿ ಮುಖ್ಯವಾಗಿ ವಿಶೇಷ ಅಂದರೆ ನಮ್ಮ ಹೊಸದಾಗಿ 2 ಶಾಲೆಗೆ ಬಸ್ಸು ಬರಲಿರುವುದು. ಅದಲ್ಲದೆ ನಾವು ಭಜಕರು 200 ವರ್ಷದ ನೆನಪಿಗೋಸ್ಕರ ಶ್ರೀ ದೇವರಿಗೆ ಪಟ್ಟದ ದೇವರಿಗೆ 50 ಪವನ ಒಂದು ಸರ ಮತ್ತು ಉತ್ಸವ ದೇವರಿಗೆ 50 ಪವನ ಸರ ಮತ್ತು ನಮ್ಮ ದೇವೇಂದ್ರ ಸ್ವಾಮೀಜಿಯವರ ಮಠದ ವೀರ ಮಾರುತಿಗೆ ಒಂದು ಆಹ್ವಾನವನ್ನು ಮಾಡಲಿದ್ದೇವೆ. ಅದಲ್ಲದೆ ನಮ್ಮ ಬ್ರಹ್ಮರಥಕ್ಕೆ ಒಂದು ಸುಮಾರು 10 ಕೆಜಿದು ಬೆಳ್ಳಿಯ ಪ್ರಭಾವಳಿಯನ್ನು ಮಾಡಲಿದ್ದೇವೆ. ಅದು ದೇವಳಕ್ಕೆ ಬಂದ ನಂತರ ದೇವಳದಲ್ಲಿ ಪೂಜೆಯಾದ ನಂತರ ಸ್ವಾಮಿಗಳ ಹಸ್ತದಿಂದ 2 ಬಸ್ಸಿಗೆ ಪೂಜೆಯಲ್ಲಿ ಮಾಡಿ ಆ ದಿನ ಸಮಾರಾಧನೆ ನಡೆಯಲಿದೆ. 11ನೇ ತಾರೀಕು
ಬೆಳಿಗ್ಗೆ 8 ಗಂಟೆಗೆ 200 ವರ್ಷದ ಬ್ರಹ್ಮರಥದ ಪೂರ್ವಭಾವಿಯಾಗಿ ಸ್ವಾಮೀಜಿಯವರ ಆಜ್ಞಾನುಸಾರ ಚಕ್ರಾದಿ ಮಂಡಲ ಪೂಜೆ ನಡೆಯಲಿದೆ. ಆಗಿನ ಮಹಿಳೆಯರಿಂದ ಲಕ್ಷ ಪುಷ್ಪ ಅರ್ಚನೆ ಇದೆ ಮತ್ತು ದೇವರಿಗೆ ಲಕ್ಷ ತುಳಸಿ ಅರ್ಚನೆ ಇದೆ. ಮಠದ ವೀರಮಾರುತಿಗೆ ಗಂಧ ಲೇಪನ ಇರೋದು. ಇದಕ್ಕೆ ಸ್ವಾಮೀಜಿಯವರು ದೇವಳಕ್ಕೆ ಆಗಮಿಸಿ ಈ ಎಲ್ಲ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಅದರ ನಂತರ ಸಂಜೆ 5 ಗಂಟೆಗೆ ಮಹಿಳೆಯರಿಂದ ಕುಂಕುಮಾರ್ಚನೆ ನಡೆಯಲಿರುವುದು. 6 ಗಂಟೆಗೆ ಶ್ರೀಗಳ ಹಸ್ತದಿಂದ ನಮ್ಮ ಒಂದು ನೇತ್ರಾವತಿ ನದಿಯಲ್ಲಿ ಗಂಗಾವತಿ ಶ್ರೀಗಳ ಹಸ್ತದಿಂದ ನಡೆಯಲಿರುವುದು. ಅದರ ನಂತರ ದೀಪ ನಮಸ್ಕಾರ ಪೂಜೆ ಆಗಿ ಗೋಪುರೋತ್ಸವ, ನರಸಿಂಹಸ್ತುತಿ, ನಮಸ್ಕಾರ ಸೇವೆ, ಅಷ್ಟವದನ. ಸ್ವಾಮೀಜಿಯವರು ದೇವರ ವಸತಿ ಮಂಟಪದಲ್ಲಿರುವಾಗ ಸ್ವಾಮೀಜಿಯವರು ಉಪಸ್ಥಿತಿಯಲ್ಲಿ ಅಷ್ಟವದನ ಸೇವೆ ನಡೆಯಲಿರುವುದು. ಅದರ ನಂತರ ಸಮಾರಾಧನೆ ಕಾರ್ಯಕ್ರಮ ಇರುವುದು. ಇದು ರಥೋತ್ಸವದ ಪೂರ್ವಭಾವಿ 10-11 ದಿನದ ಕಾರ್ಯಕ್ರಮವನ್ನು ಶ್ರೀ ಸ್ವಾಮೀಜಿಯವರ ಆಜ್ಞಾನುಸಾರ ನಾವು ನಡೆಸಲಿರುವುದು. ರಥೋತ್ಸವವು 17-3-2024ರಿಂದ 17-3-2024ರವರೆಗೆ ನಡೆಯಲಿದ್ದು, 17ಕ್ಕೆ ಧ್ವಜಾರೋಹಣ, ಆ ದಿನ ಗರುಡೋತ್ಸವ, 13ಕ್ಕೆ ಹನುಮಾನೋತ್ಸವ, 14ಕ್ಕೆ ಚಂದ್ರಮಂಡಲೋತ್ಸವ, 15ಕ್ಕೆ ವಿಶೇಷವಾಗಿ ನಮ್ಮ ದೇವಳದಲ್ಲಿ ಜಲಕ್ರೀಡೋತ್ಸವ. ಇದರಲ್ಲಿ ಸ್ವಾಮೀಜಿಗಳು ಆ ಜಲಕ್ರೀಡೆ ಆಗಮಿಸಲಿರುತ್ತಾರೆ. ನಮ್ಮ ಬಂಟ್ವಾಳದ ವಿಶೇಷ ಅಂದರೆ ಬ್ರಜಪೇಟೆ ಉತ್ಸವ. ಈ ಬ್ರಜಪೇಟೆ ಉತ್ಸವಕ್ಕೆ ಸ್ವಾಮೀಜಿಯವರ ಪಲ್ಲಕ್ಕಿ ಕೂಡ ಇರೋದು. ಈ ಬ್ರಜಪೇಟೆಯು ನಮ್ಮ ದೇವಳದಿಂದ ಹನುಮಂತ ದೇವಸ್ಥಾನ ತನಕ ನಡೆದು ಅದರ ನಂತರ ದೇವರು ಪುನರಾಗಮಿಸಿ ಬೆಳ್ಳಿ ರಥದಲ್ಲಿ ವಿರಾಜಮಾನರಾಗಿ ಅದರ ಉತ್ಸವ ನಡೆಯಲಿರುವುದು. 16 ಮಾರ್ಚ್ ನಮ್ಮ 200ನೇ ಬ್ರಹ್ಮರಥೋತ್ಸವ. ಈ ಬ್ರಹ್ಮರಥೋತ್ಸವ ನಮಗೆ ವಿಶೇಷವಾಗಿ ನಾವು ನಡೆಸಲಿದ್ದೇವೆ. ಈ ಬ್ರಹ್ಮೋತ್ಸವದಿಂದ ಶ್ರೀಶ್ರೀಯವರು ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ದೇವರ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಲಿರುವರು. ರಾತ್ರಿ 1 ಗಂಟೆಗೆ ರಥವನ್ನು ಎಳೆಯಲಾಗುವುದು. ಈ ಸಂದರ್ಭದಲ್ಲಿ ಈ ಎಲ್ಲ ದಿನದಲ್ಲಿ ನಾವು ಈಗ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಎಸ್ಎಸ್ ಶಾಲಾ ಮೈದಾನದಲ್ಲಿ ನಾವು ವ್ಯವಸ್ಥಿತವಾಗಿ ಮಾಡಿದ್ದೇವೆ. 17ನೇ ತಾರೀಕು ಅವಭೃತೋತ್ಸವ. ಈ ಅವಭೃತೋತ್ಸವ ಆದ ನಂತರ ರಾತ್ರಿ 8 ಗಂಟೆಗೆ ಸ್ವಾಮೀಜಿಯವರ ಸಭಾ ಕಾರ್ಯಕ್ರಮ ಇರುವುದು. ಈ 10ರಿಂದ 17 ಈ ಎಲ್ಲ ದಿನದಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ಭಜಕರು ಬಂದು ಭಾಗವಹಿಸಿ ಶ್ರೀ ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕಂತ ಆಡಳಿತ ಮಂಡಳಿಯಿಂದ ನಾವು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ದೇವಳದ ವಿಷಯವಾಗಿ ನಮ್ಮ ವಸಂತ ಪ್ರಭು ಇವರು ಹೇಳಲಿದ್ದಾರೆ. ದೇವಳದ ಮುಖ್ಯಸ್ಥರಿಗೂ ಇಲ್ಲಿ ನೆರೆದಿರುವ ನಮ್ಮ ಪತ್ರಿಕಾ ಪ್ರತಿನಿಧಿಗಳಿಗೂ ದೃಶ್ಯ ಮಾಧ್ಯಮಗಳಿಗೂ ಮೊದಲನೇ ಸ್ವಾಗತ. ನಮ್ಮ ಶ್ರೀ ದೇವಳವು
ಸಾಧಾರಣ 5 ಶತಮಾನಗಳ ಪುರಾತನ ದೇವಸ್ಥಾನ. ಇಲ್ಲಿ ನಮ್ಮ ದೇವಳದಲ್ಲಿ ದೇವರಿಗೆ ನಿತ್ಯ ಅನ್ನ ಸಂತರ್ಪಣೆ, ಅಮೃತಪಡಿ ನೈವೇದ್ಯ ಹಾಗೂ ಕನಕಾಭಿಷೇಕ, ಪುಲ್ಕಾಭಿಷೇಕ, ಇತರ ಅಭಿಷೇಕಗಳು ಜರುಗುತ್ತವೆ. ಅನಾದಿ ಕಾಲದಿಂದ ಈ ಕಾರ್ಯಕ್ರಮ ಜರುಗುತ್ತಾ ಇದೆ. ಶ್ರೀದೇವರಿಗೆ ಪ್ರತಿ ದಿವಸ 38 ಸೇರು, ಅಂದರೆ ಹಿಂದೆ ಒಂದು ಮುಡಿ ಅಂತ ಹೇಳ್ತಿದ್ದೆ, ಒಂದು ಮುಡಿ ಅನ್ನ ನೈವೇದ್ಯ ಉಂಟು. ಅದಕ್ಕೂ ಕೂಡ ಆ ನೀರನ್ನು ನಮ್ಮ ನೇತ್ರಾವತಿ ನದಿಯಿಂದಲೇ ತರಬೇಕಂತ ಉಂಟು. ಹಾಗೆ ವೈದಿಕರು ತ್ರಿಕಾಲ ಪೂಜೆ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಶ್ರೀದೇವರ ಪೂಜೆ ಮಾಡಬೇಕಂತ ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ ಹಾಗೆ ನಡೀತಾ ಇದೆ. ಹಾಗೆ ಶ್ರೀದೇವದಲ್ಲಿ ಅನೇಕ ಉತ್ಸವಗಳು, ಪರ್ವಗಳು ನಡೀತಾ ಇವೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಭಜಕರ ಮುಕ್ತವಾದ ಸಹಕಾರದಿಂದ ಜರುಗುತ್ತಾ ಇದೆ. ನಮ್ಮ 1973ರಲ್ಲಿ ನಮಗೆ ಭೂ ಸುಧಾರಣಾ ಕಾಯ್ದೆ ಬಂದ ನಂತರ ನಮಗೆ ಇಲ್ಲಿ ಹುಟ್ಟುವಳಿ ಭಾಳ ಕಡಿಮೆ. ಅದರಲ್ಲೊಂದು ವರ್ಷಕ್ಕೆ 3,500 ಮುಡಿ ನಮಗೆ ಗೇಣಿ ಬರುವಂತಿತ್ತು. ಅದು ನಿಂತು ಹೋಯಿತು. ಅದಕ್ಕೆ ನಮ್ಮ ಪೇಟೆಯವರು ಹಾಗೂ ಎಲ್ಲ ಭಜಕರದವರು ಸೇರಿ ಕೈಯಿಂದ ಒತ್ತಿಗೆ ಹಾಕಿ ಆ ಒಂದು ಶ್ರೀದೇವರ ಅಮೃತಪಡಿ ಆಗುವುದನ್ನು ನಿಲ್ಲಿಸಬಾರದಂತ ದೃಢ ನಿರ್ಧಾರ ಮಾಡಿ ಶ್ರೀದೇವರ ಅಮೃತಪಡಿ ಹಾಗೂ ನಂದಾದಿ ದೇವರಿಗೆ ನಿತ್ಯ ನಡೆಯುವಂಥ ಸೇವೆ ಅದನ್ನು ಈಗಲೂ ಹಿಂದೆ ಹೇಗೆ ನಡೆಸಿಕೊಂಡು ಬಂದಿದ್ದಾರೆ ಹಾಗೆ ಈಗಲೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾದ ನಮ್ಮಲ್ಲಿ ಸೇವೆಗಳು ಅನಂತ ವ್ರತ, ಮುಕ್ಕಡಿ ದ್ವಾದಶಿ, ಸಹಸ್ರ ಕುಂಭಾಭಿಷೇಕ ವರ್ಧಂತಿ, ನವರಾತ್ರಿ, ರಥೋತ್ಸವ ಇತ್ಯಾದಿ ನಮ್ಮ ಉತ್ಸವಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಮಾಜ ಬಾಂಧವರು ನಮ್ಮ ಮನಸ್ಪೂರ್ವಕವಾಗಿ ಈ ದೇಣಿಗೆಯನ್ನು ಅವರೇ ಬಂದು ಕೊಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಪೇಟೆಗೆ ಒಂದು ಚಿನ್ನದ ಪೇಟೆ ಎಂಬ ಒಂದು ಹೆಸರಿದೆ. ಅಂದರೆ ನಮ್ಮ ಪೇಟೆಯಲ್ಲಿ ಇರುವಷ್ಟು ಚಿನ್ನದ ಅಂಗಡಿ ಎಲ್ಲಿಯೂ ಇಲ್ಲ. ಹಾಗೆ ಈ ಚಿನ್ನದ ಅಂಗಡಿಯ ವ್ಯಾಪಾರ ಅಭಿವೃದ್ಧಿ ಆದಾಗೆ, ನಮ್ಮ ಜನರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆದಾಗೆ ನಮ್ಮ ಶ್ರೀದೇವಳು ಕೂಡ ಅಭಿವೃದ್ಧಿ ಆಗಿದೆ. ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಇಲ್ಲಿ ದಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮುಕ್ತೇಶ್ವರರು ಇದರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀದೇವಳಕ್ಕೂ ನಮ್ಮ ಕಾಶಿ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ. ಕಾಶಿ ಮಠದ ಶ್ರೀಗಳು ಇಲ್ಲಿ ಯಾವಾಗಲೂ ಒಂದು ಕಾಲದಲ್ಲಿ ಇಲ್ಲೇ ಹೆಚ್ಚಾಗಿ ಇರ್ತಿದ್ರು. ಅಲ್ಲಿ ನಮ್ಮ ಇಲ್ಲಿ ದೇವೇಂದ್ರ ಸ್ವಾಮಿ ತೀರ್ಥರ ವೃಂದಾವನ ಕೂಡ ಇದೆ. ಆ ವೃಂದಾವನ ಅಂದರೆ ನಮ್ಮ ಶ್ರೀ ದೇವೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಬಂಟ್ವಾಳ ಅಂದರೆ ಬಹಳ ಪ್ರೀತಿ. ಅವರು ಹೆಚ್ಚಾಗಿ ಇಲ್ಲೇ ಇರ್ತಿದ್ರು. ಅವರು ನದಿ ಹತ್ತಿರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು. ಹಾಗೆ ಅಲ್ಲಿ ಅವರು ನಿರ್ವಹಣೆ ಹೊಂದಿದ್ದಾರೆ. ಅದಕ್ಕಾಗಿ ಅವರ ನೆನಪಿಗೋಸ್ಕರ ಅಲ್ಲಿಂದ ಆ ವಿಭೂತಿಯನ್ನು ತಂದು ಇಲ್ಲಿ ಇಟ್ಟೋದನ್ನು ಅದು ಅಲ್ಲಿ ಒಂದು ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಅದರ ಇತಿಹಾಸ ಕೂಡ ನಮಗೆ ತುಂಬ ಇದೆ. ಹಾಗೆ ನಮ್ಮ ಶ್ರೀಯವರಿಗೂ ಬಂಟ್ವಾಳಕ್ಕೂ ನಾವು ಹೇಳ್ತೇವೆ ನಮ್ಮ ತವರೂರು ಅಂತ ಹೇಳ್ತಾರೆ. ನಮ್ಮ ಕೊಂಕಣಿಯಲ್ಲಿ ಕೊಡಾಲ ಅಂತ ಹೇಳ್ತಾರೆ. ಬಂಟ್ವಾಳ ಅಂದರೆ ಕಾಶಿ ಮಠದ ಕೊಡಾಲ, ತವರೂರು. ಅಷ್ಟು ಪ್ರೀತಿ ನಮ್ಮ ಸ್ವಾಮೀಜಿಯವರಿಗೆ ನಮ್ಮ ಪೇಟೆಯ ಮೇಲೆ ಉಂಟು, ಈಗಲೂ ಉಂಟು, ಹಿಂದೆ ಕೂಡ ಇತ್ತು. ಎಲ್ಲ ಸ್ವಾಮೀಜಿಯವರು ನಮ್ಮ ಪೇಟೆಯ ಮೇಲೆ ತಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ ಶ್ರೀದೇವರಿಗೆ ನೈವೇದ್ಯ ಆಗುವಂಥದ್ದು ನಮ್ಮ ನದಿ ನೀರಿನಿಂದಲೇ ಆಗಬೇಕು. ನದಿಯಿಂದ ನೀರನ್ನು ಹೊತ್ತು ತಂದು ಅದನ್ನು ಇಲ್ಲಿ ಮತ್ತೆ ಅಕ್ಕಿಯನ್ನು ಬೇಯಿಸಿ ನೈವೇದ್ಯ ಮಾಡಬೇಕು ಅಂತ ಒಂದು ಪರಿಪಾಠ ಇದೆ. ಹಾಗೆ ಅದನ್ನು ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹಳ ಕಷ್ಟದ ಕೆಲಸ ಅದು. ಆದರೂ ಈಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಶ್ರೀದೇವಳಿ ನಮ್ಮ ಇತರ ಉತ್ಸವಗಳು ತುಂಬ ಇವೆ. ನಿತ್ಯದಲ್ಲಿದೆ, ಮೌಲ್ಯ ಕಟ್ಟಿದ ಉತ್ಸವಗಳಿವೆ, ಮೌಲ್ಯ ಕಟ್ಟಿದ ಸೇವೆಗಳಿವೆ. ಎಲ್ಲವನ್ನು ನಮ್ಮ ಯುವಜನರು ಈಗ ಅದನ್ನು ಉತ್ಸವಗಳನ್ನು ನಡೆಸಲಿಕ್ಕೆ ಯುವಜನರು ತುಂಬ ಉತ್ಸಾಹದಿಂದ ಅದರಲ್ಲಿ ದುಡಿತಾ ಇದ್ದಾರೆ. ಅಲ್ಲಿ ನಮ್ಮ ದೇವರದ ಇತರ ಯಾವುದೇ ಕೆಲಸಗಳಿದ್ದರೂ ನಮ್ಮ ಯುವಜನರು ಅದರಲ್ಲಿ ಭಾಗಿಗಳಾಗಿ ನಮಗೆ ಆದಷ್ಟು ಖರ್ಚನ್ನು ಕಮ್ಮಿ ಮಾಡುವ ಹಾಗೆ ಅವರು ಮಾಡ್ತಾ ಇದ್ದಾರೆ. ನಾವು ಮ್ಯಾನೇಜ್ಮೆಂಟ್ನವರು ಏನು ಹೇಳಿದರೂ ಅದನ್ನು ಮಾಡುವಂಥ ಒಂದು ಯುವಜನರು ನಮ್ಮ ಈ ಊರಿನಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ನಮ್ಮ ದೇವರ ಇತಿಹಾಸ
ಹಿಂದೆ ಮತ್ತು ತುಂಬ ಹಿಂದೆ ಹೋದರೆ ಇಲ್ಲಿ ಕೊಡಗಿನ ರಾಜರು ಬಂದು ದಾಳಿ ಮಾಡಿ ಆಗಾಗ ನಮ್ಮ ದೇವರನ್ನು ಎತ್ತಿಕೊಂಡು ಹೋಗಿದ್ದಾರೆ. ಆ ಸಮಯದಲ್ಲಿ ನಮ್ಮ ಇಲ್ಲಿ ಇರುವ ನಮ್ಮ ಸಮಾಜದ ತಾಳಮದ್ದಳೆ ಯಕ್ಷಗಾನ ಮಂಡಳಿಯವರು, ಇಲ್ಲಿ ತಾಳಮದ್ದಳೆ ಈಗಲೂ ನಡೀತಾ ಇದೆ, ಇದಕ್ಕೊಂದು ಪ್ರತೀತಿ. ಅವರು ರಾಜನಲ್ಲಿಗೆ ಹೋಗಿ, ಕೊಡಗಿನ ರಾಜನಲ್ಲಿಗೆ ಹೋಗಿ ತಮ್ಮ ಪ್ರದರ್ಶನವನ್ನು ಮಾಡಿದಾಗ ನಿಮಗೆ ಏನು ಬೇಕಂತ ಕೇಳಿದಾಗ ನೀವು ನಮ್ಮ ದೇವರನ್ನು ಹೊತ್ತುಕೊಂಡು ಬಂದಿದ್ದೀರಿ, ನಮಗೆ ಆ ದೇವರು ಬೇಕು ಅಂತ ಹೇಳಿದರು. ಆಗ ರಾಜರು ಅವರ ಭಟರನ್ನು ಕರೆಸಿ ನೋಡಿ ಇವರಿಗೆ ಒಂದು ದೇವರಿರುವ ಜಾಗವನ್ನು ತೋರಿಸಿ ಅಂತ ಹೇಳುವಾಗ ಅವರಿಗೆ ಒಂದು ರೂಮಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆ ಕೊಠಡಿಯಲ್ಲಿ ಸಾವಿರಾರು ದೇವರ ಪೇಳಿಗೆಗಳಲ್ಲಿ ಪೆಟ್ಟಿಗೆಯಲ್ಲಿ ದೇವರು ನೀಡುವುದು, ಅದು ಹಾಗೆ ಹಿಂದಿನ ಕ್ರಮ. ಅದರಲ್ಲಿ ದೇವರು ನಿಮ್ಮದು ಯಾವುದಂತ ತೆಗೀರಿ ಅಂತ ಹೇಳಿದರು. ಆಗ ನಮ್ಮ ಭಾಗವತಿಕೆ ಮಾಡುವವರು ಶ್ರೀದೇವರನ್ನು ಭಕ್ತಿಯಿಂದ ಕರೆದರು. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿ ಅಂತ ಒಂದು ಪದ್ಯವನ್ನು ಹೇಳಿ ಯಕ್ಷಗಾನದ ಧಾಟಿಯಲ್ಲಿ ಆ ಪದ್ಯವು ಮುಗಿಯುವಾಗ ಒಂದು ಪೆಟ್ಟಿಗೆಯಲ್ಲಿದ್ದ ದೇವರು ನಲಿತಾ ಇದ್ದು ಆ ಪೆಟ್ಟಿಗೆ ಕೆಳಗೆ ಬರಲಿಕ್ಕೆ ಶುರುವಾಯಿತು. ನಮ್ಮ ಭಾಗವತ ನೋಡಿ ಅದೇ ನಮ್ಮ ಪೆಟ್ಟಿಗೆ ನಮಗೆ ಕೊಡಿ ಅಂತ. ರಾಜರಿಗೆ ಬಹಳ ಖುಷಿಯಾಗಿ ಆ ದೇವರಿಗೆ ನಮಸ್ಕರಿಸಿ ಆ ದೇವರನ್ನು ಇವರಿಗೆ ಹಸ್ತಾಂತರಿಸಿ ಅದರ ಮೇಲೆ ಅವರಿಗೆ ಪುರಸ್ಕಾರ ಮಾಡಿ ಒಂದು ಕೆಲವು ಪವನ ಚಿಹ್ನಗಳನ್ನು ಕೊಟ್ಟು ಬಿಡಿಸಿದರು ಅಂತ ನಮ್ಮ ದೇವರಿಗೆ ಈ ಯಕ್ಷಗಾನ ಮಂಡಳಿಯವರು ಪುನಃ ತಂದಿದ್ದಾರೆ. ಅದರಲ್ಲಿ ಈ ಪೇಟೆಗೆ ಬಂದ ನಂತರ ಅವರನ್ನು ಮೆರವಣಿಗೆಯಲ್ಲಿ ತಂದು ಪುನಃ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಹಾಗೆ ನಮ್ಮ ಈ ದೇವಳದಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳು ಪರ್ಯಂತ ಯಕ್ಷಗಾನ ತಾಳಮದ್ದಳೆ ಜರುಗುತ್ತಾ ಇದೆ. ಇದು ಬಹಳ ವಿಶೇಷ. 1 ತಿಂಗಳಲ್ಲಿ ಈಗ 1 ತಿಂಗಳ 30 ದಿನ ಕಾರ್ಯಕ್ರಮಕ್ಕೆ 35 ಜನ ರೆಡಿ ಮಾಡಿದ್ರು. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ ಆಗೋದಿಲ್ಲ. ಅಷ್ಟೊಂದು ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಅದೆಲ್ಲ ದೇವರ ಕಾರಣಿಗೆ ನಾವು ಮಾಡುವಂಥದ್ದಂಥದ್ದಿಲ್ಲ. ನಾವರಿಗೆ ಏನು ಸಹಕಾರ ಮಾಡಬಹುದು ಅದು ಮಾಡಬಹುದು, ಅಷ್ಟೇ ಇಲ್ಲ. ಆ ಮಂಡ್ಯೊಳಗೆ ಬಂದು ಇಲ್ಲಿ ಕೇಳಲಿಕ್ಕೆ ಜನ ಇಲ್ಲದಿದ್ರು ಅವರದನ್ನು ಅವರ ಸೇವೆ ಅಂತ ಮಾಡ್ತಾರೆ. ನನಗೆ ಈ ಸರಿ ಚಾನ್ಸ್ ಇಲ್ಲ ಅಂತ ಕೇಳುವವರಿಂದ ದಿವಸಕ್ಕೆ 2-3 ಕಾರ್ಯಕ್ರಮ ಆದದ್ದು ಅವರಿಗೆ ಮೈಕ್ ಸ್ಟೇಜನ್ನು ಮಾಡಿಕೊಡ್ತಾರೆ. ಆದರೆ ಒಂದು ಬೇಜಾರು ಸಂಗತಿ ಜನ ಇರುವುದಿಲ್ಲ ಕೇಳಲಿಕ್ಕೆ. ಅವರೇ 2 ಕಾರ್ ಮಾಡಿ ಬರ್ತಾರೆ, ಒಂದು ಕಾರ್ ಕೇಳಲಿಕ್ಕೆ ಒಂದು ಕಾರ್ ಹೇಳಲಿಕ್ಕೆ. ಅವರಿಗೆ ಅದರಲ್ಲಿ ಏನು ಬೇಜಾರಿಲ್ಲ, ಯಾಕಂದ್ರೆ ಅವ್ರ ಸೇವೆ ಅವರಿಗೆ ಅದರಿಂದ ಹೇಳ್ತಾರೆ, ಬಂದವರಿಗೆ ಹೇಳ್ತಾರೆ ನಮಗೆ ಇಲ್ಲಿ ಬಂದ ನಂತರ ದೇವರು ಒಳ್ಳೆ ದಾರಿ ಮಾಡಿದ್ದಾರೆ, ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಕೊಡಿಸಿದ್ದಾರೆ, ನಮ್ಗೆ ಅದರಿಂದ ಏನು ನಾವು ಒಂದು ಪೈಸೆ ಕೊಡ್ತಿಲ್ಲ ಅವರಿಗೆ. ಬಂದವರಿಗೆ ಒಂದು ಒಳ್ಳೆ ಫಲಹಾರ ಹೋಗುವಾಗ ಒಂದು ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ನಾನು ಹೇಳಿದ್ದು ಹೋದಂದ್ರೆ ಈ ಯಕ್ಷಗಾನದಿಂದ ನಮ್ಮ ದೇವರು ಪುನಃ ಬಂದದ್ದು. ಮತ್ತೆ ಇಲ್ಲಿ ನಮ್ಮ ಇದು ಬಂಟ್ವಾಳದ ಧಾರ್ಮಿಕ ಕೇಂದ್ರ, ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ವಿಷಯಗಳಲ್ಲಿ ಬಂಟ್ವಾಳದೊಂದು ಹೆಸರು ಪಡೆದ ಕ್ಷೇತ್ರ. ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಹುದ್ದೆ ಇರ್ತಾರೆ. ಈಗ ಸ್ಪೀಕರ್ ವೈಕುಂಠ ಪಾಡಿಗ ಅಂತಿದ್ದರು ಬಂಟ್ವಾಳದವರು, ವಿಠಲ್ ಮಲ್ಯ ಅಂತ UB ಅವರು ಬಂಟ್ವಾಳದವರು, ಗಣೇಶ್ ರಘುರಾಮ್ ಪ್ರಭು ಅವರು ಬಂಟ್ವಾಳದವರು. ಹಾಗೆ ತುಂಬ ಸಂಸ್ಥೆಯವರು ನಮ್ಮ ಬಂಟ್ವಾಳದವರು. ಅವರಿಗೆ ಬಂಟ್ವಾಳದ ಮೇಲೆ ಪ್ರೀತಿ ಅಂದರೆ ಬಂಟ್ವಾಳದವರು ಬಂದರೆ ಅವರು ಯಾವತ್ತೂ ಏನು ಇಲ್ಲ ಅಂತ ಹೇಳಿದಲ್ಲ, ಅಷ್ಟೊಂದು ನಮಗೆ ಸಹಕಾರ ಮಾಡೋರು. ಹಾಗೆ ದೇವರದ್ದು ಮಹಿಮೆ ತುಂಬ ಇದೆ, ಅದನ್ನು ನಾವು ನಮಗೆ ಬೇರೆ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗೆ ವಿಶೇಷವಾಗಿ ಶ್ರೀದೇವಳದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇವೆ. ಭಜನೆ ನಡೀತದೆ, ಇಲ್ಲಿ ನವರಾತ್ರಿಯಲ್ಲಿ ನಾಟಕ ನಡೀತದೆ, ಹಾಗೂ ಇತರ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದ್ರೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಯಾರಾದರೂ ಊರಿಂದ ಬರೋರಿಂದ ಬಂದು ನಮಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಂತಂದರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗೆ ದೇವರಿಗೆ ಒಂದು ವರ್ಷದಲ್ಲಿ 2 ಸರ್ತಿ ಯಕ್ಷಗಾನ ನಡೀತದೆ ನದಿ ತೀರದಲ್ಲಿ, ಅದು ಕೂಡ ಇಲ್ಲಿ ನಡೀತದೆ. ಅದೆಲ್ಲ ಸೇವಾರೂಪವಾಗಿ. ಹಿಂದೆ ಯಕ್ಷಗಾನ ಬೆಳೆದವರು ಇಲ್ಲಿ ಸುತ್ತಮುತ್ತಲು ಇಲ್ಲದವರಿಗೆ ಯಕ್ಷಗಾನ ಇದ್ದು ಸಪೋಸ್ ಕ್ಯಾನ್ಸಲ್ ಆಗ್ತದೆ ಕಾರ್ಯಕ್ರಮ, ದೇವಸ್ಥಾನಕ್ಕೆ ಬಂದು ಹೇಳ್ತಿದ್ವಿ ಒಂದು ನಮಗೆ ಕ್ಯಾನ್ಸಲ್ ಆಗಿದೆ, ಒಂದು ಅವಕಾಶ ಮಾಡಿ ಮಾಡಬೇಕು ಅಂತ. ನಾವು ಅವರಿಗೆ ಇಲ್ಲಿ ಅವಕಾಶ ಮಾಡಿ ಕೊಡ್ತಿದ್ವಿ. ಒಂದರಿಂದ ಪಡಿ ಕೂಡ ಕೊಡ್ತಿದ್ದೆ ಅವರಿಗೆ ಎಷ್ಟು ಪಡಿಬೇಕು ಅಂತ ಕೊಡ್ತಿದ್ದೆವು ದೇವಸ್ಥಾನದಲ್ಲಿ. ಹಾಗೆ ದೇವರಿಗೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಇಲ್ಲಿ ತುಂಬ ಜನರಿಗೆ ಸಹಕಾರ ಮಾಡುವಂತೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ದೇವರಿಗೆ
ಮಲ್ಲಿಗೆ ಹೋದರೆ ಭಾರಿ ವಿಶೇಷ. ನಿಮಗೆ ಬೇಕಾದದ್ದು ನಾಡ್ದು ರಥೋತ್ಸವದ ದಿವಸ ನೀವು ಬರಬೇಕು. ಬ್ರಹ್ಮರಥದ ದಿವಸ ಅದು ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಆ ರಥೋತ್ಸವಕ್ಕೆ ಬರುವ ಮಲ್ಲಿಗೆ ಚೆಂಡು ಯಾವ ಊರಿನಲ್ಲಿ ಬರೋದಿಲ್ಲ. ಮಲ್ಲಿಗೆ ಆಗುವಂಥ ಊರಿನಲ್ಲಿ ಎಷ್ಟು ದೇವರಿಗೆ ಬರೋದಿಲ್ಲ. ಅಷ್ಟು ಅಂದರೆ ಪ್ರತಿ ವರ್ಷ ಕೊಡುವವರು ಒಂದು ಕೊಡುವವರು ನೆಕ್ಸ್ಟ್ ವರ್ಷ 2 ಕೊಡ್ತಾರೆ, 2 ಕೊಡುವವರು 4 ಕೊಡ್ತಾರೆ. ಹಾಗೆ ಕೊಡುವವರು ಹೆಚ್ಚು ಕೂಡ ಆಗ್ತಾರೆ. ಭಕ್ತಿಯಿಂದ ದೇವರಿಗೆ ಅವರ ಕೆಲಸವನ್ನು ಏನಾದರೂ ಆಗದಿದ್ದರೆ, ನೆಂಟಸ್ತಿಗೆ ಕೆಲಸ ಏನಾದರೂ ವಿಷಯ ಆಗದಿದ್ದರೆ ದೇವರಿಗೆ ನಡೆದಲ್ಲಿ ಬಂದು ಒಂದು ನಮ್ಮ ಭಟ್ರೆಲ್ಲ ಹೇಳ್ತಾರೆ, ಭಕ್ತಸರು ಹೇಳ್ತಾರೆ, ದೇವರಿಗೆ 1 ಚೆಂಡು ಮಲ್ಲಿಗೆ ಕೊಡ್ತೇನೆ ಅಂತ ಹೊರಗೆ ಹೇಳಿ ನಿಮಗೆ ಕೆಲಸ ಆಗ್ತದೆ ಅಂತ. ನಾನೇ ತುಂಬ ಜನರಿಗೆ ಹೇಳಿದ್ದೇನೆ. ಹಾಗೆ ಆದವರು ಬಂದು ಮಲ್ಲಿಗೆ ಕೊಟ್ಟು ಹೋದವರಿದ್ದಾರೆ, ಈಗಲೂ ಕೊಡುವವರಿದ್ದಾರೆ. ಆ ಒಂದು ಮಲ್ಲಿಗೆ ಚೆಂಡು ಅವರದ್ದು ಶಾಶ್ವತ. ಅದು ಅವರು ವಿಶೇಷವಾಗಿ ರಥೋತ್ಸವ ದಿವಸ ಕೊಡ್ತಾರೆ. ನೀವೆಲ್ಲ ಬಂದು ಒಮ್ಮೆ ನೋಡಬೇಕು, ಅದು ನೋಡಿ ನಿಮಗೆ ಅದು ಎಲ್ಲರಿಗೆ ಅವಕಾಶ. ಪ್ರತಿ ವರ್ಷ ಅದು ಜಾಸ್ತಿ ಆಗ್ತದೆ, ಹೋಗ್ತದೆ, ಕಮ್ಮಿ ಆಗ್ತದೆ ಅಂತ ಒಂದು ರಥೋತ್ಸವದ ನಮ್ಮ ವಿಶೇಷ ಒಂದು ದೇವರ ಒಂದು ಕಾರಣಿಕೆ. ಹಾಗೆ ಚಿನ್ನ, ದೇವರಿಗೆ ಎಲ್ಲ ಚಿನ್ನದ ಪೌರು ಕೊಡುವವರು ಇದ್ದಾರೆ, ಅದು ಕೂಡ ಹರಕೆ. ಎಲ್ಲರೂ ಹೀಗೆ ಏನಾದರೂ ಆದರೆ ನಾನೊಂದು ಪೌನ್ ಚಿನ್ನ ಕೊಡ್ತೇನೆ ಅಂತ, ಅದು ರಥೋತ್ಸವದ ಸಂದರ್ಭದಲ್ಲಿ ಆ ದಿವಸ ಕೂಡ ಕೊಡ್ತಾರೆ. ಅಲ್ಲದಲ್ಲಿ ಲಾಡು ಸೇವೆ ಅಂತ ಉಂಟು, ಅದು ಕೂಡ ಹರಕೆ. ದೇವಸ್ಥಾನದ ಕೈಯಿಂದ ಒಂದು ಏನು ಬೆಳೆದಿಲ್ಲ ಅದಕ್ಕೆ ಲಾಡು. ಇಲ್ಲಿ ಲಾಡು ಹಂಚಿದ್ರೆ ಅವರಿಗೆ ಗಂಡು ಮಗು ಆದರೆ ಲಾಡು ಕೊಡ್ತೇನೆ, ಹೆಣ್ಣು ಮಗು ಆದರೆ ಲಾಡು ಕೊಡ್ತೇನೆ ಅಂತ ಎಲ್ಲರಿಗೆ ಸಮಾರಾಧನೆ ಸಮಯದಲ್ಲಿ ಲಾಡು ಹೋಗ್ತಾರೆ. ಅದೊಂದು ಸೇವೆ. ಅಂಥ ಒಂದು ಸೇವೆಗಳು ಇಲ್ಲಿ ತುಂಬ ನಡೀತಾ ಇದೆ. ಅದು ನಮ್ಮ ದೇವರ ಒಂದು ಕಾರಣಿಕೆ. ಅದು ದೇವರ ಕಾರಣಿಕೆ ಅಂದರೆ ಮನಸ್ಸಿನಲ್ಲಿದ್ದನ್ನು ದೇವರಿಗೆ ಹೇಳಿಕೊಟ್ಟರೆ ದೇವರು ನಡೆಸ್ಕೊಡ್ತಾರೆ. ಹಾಗೆ ಹಿಂದೆ ನಮ್ಮ ಒಂದು 200-300 ವರ್ಷದ ಹಿಂದೆ ಎಲ್ಲ ಕಡೆಯಲ್ಲಿ ದರ್ಶನ ಬರೋದು. ನಮ್ಮಲ್ಲಿ ದರ್ಶನ ಇಲ್ಲ. ನಮ್ಮ ಸಮಾಜದವರು ಸ್ವಾಮೀಜಿಯವರು ಕೇಳ್ತಾರೆ, ಇಲ್ಲಿ ಒಂದು ದರ್ಶನ ತೆಗೆಸಬೇಕು. ಆಗ ಸ್ವಾಮಿಯವರು ಆ ನಡೆಯಲ್ಲಿ ಒಂದು ಹೇಳಿದ್ದಾರೆ, ಇಲ್ಲಿ ದರ್ಶನ ಬೇಡ, ಈ ದೇವರ ಸನ್ನಿಧಿಯಲ್ಲಿ ಆ ನಡೆಯಲ್ಲಿ ನಿಂತು ವೈದಿಕರು ನಮ್ಮ ಮುಕ್ತೇಶ್ವರರು ನಿಂತು ಏನು ದೇವರ ಹತ್ರ ಬೇಡ್ತಾರೆ ಅದು ದೇವರು ಕೊಡ್ತಾರೆ. ಆದ್ದರಿಂದ ಇಲ್ಲಿ ದರ್ಶನದ ಅಗತ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೆ ಆ ನಡೆಯಲ್ಲಿ ದೇವರ ಹತ್ರ ಬೇಡಿ ಪ್ರಸಾದ ಕೊಟ್ಟರೆ ಗೊತ್ತಾಗ್ತದೆ, ಅದು ಏನೊಂದು ಅದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಜನರಿಗೆ ನಮ್ಮ ವೆಂಕಟರಮಣ ದೇವರ ಬಂಟ್ವಾಳದವರು ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ಅವರಿಗೆ ಪ್ರತೀತಿ ಆಗಿದೆ, ಹೀಗೆ ಬಂಟ್ವಾಳದಲ್ಲಿ ಹೋದರೆ ಅವರಿಗೆ ಈಗ ಆಗ್ತದೆ, ಆದದ್ದು. ಹಾಗೆ ನಾವು ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಕೆಲವು ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಅವಭೃತದ ದಿವಸ ಅಲ್ಲಿ ದೇವರು ನದಿಯಲ್ಲಿ ಸ್ನಾನ ಮಾಡಿ ಮೇಲೆ ಬಂದ ನಂತರ ಕಟ್ಟೆಯಲ್ಲಿ ಒಂದು ಪೂಜೆ ಉಂಟು. ಆ ಕಟ್ಟೆ ಪೂಜೆಗೂ ಕೂಡ ಬಹಳ ಮತ್ತು ಆ ಕಟ್ಟೆ ಪೂಜೆಯಲ್ಲಿ ತುಂಬ ಜನರು ಮಲ್ಲಿಗೆಯನ್ನು ಇಡ್ತಾರೆ ದೇವರಿಗೆ. ಅಲ್ಲಿ ಕೂಡ ಬೇಕಾದಷ್ಟು ಮಲ್ಲಿಗೆ ಬರ್ತದೆ. ಅದರ ನಂತರ ಮಡಸ್ಥಾನ ಅಂತ ಒಂದು ಇಲ್ಲಿ ಅದು ಕೂಡ ಹರಕೆ ಹೇಳಿಕೊಂಡವರು ಅಲ್ಲಿ ಮಡಸ್ಥಾನ ಹಾಕಿ ದೇವರಿಗೆ ಸುತ್ತು ಬಂದ ನಂತರ ದೇವರಿಗೆ ತಲೆಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿ ಧ್ವಜ ಅವರೋಹಣ ಮಾಡ್ತಾರೆ. ಅವರೋಹಣ ಆದ ನಂತರ ಮತ್ತೆ ದೇವರು ಸನ್ನಿಧಾನಕ್ಕೆ ಹೋಗುವುದು. ಹಾಗೆ ಇಂತಹ ತುಂಬ ನಮ್ಮ ದೇವರ ಸೇವೆಗಳಿವೆ, ಇನ್ನೂ ತುಂಬ ಇವೆ. ಇನ್ನೊಮ್ಮೆ ಸಂದರ್ಭ ಬಂದಾಗ ನಮಗೆಲ್ಲ ತಿಳಿಸಿ ಇಲ್ಲಿಗೆ ದೇವರ ಮಹಿಮೆ ಇಲ್ಲಿಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ ಅಂತ ಹೇಳ್ತಾರೆ. ಇಲ್ಲಿಗೆ ದೇವಳಕ್ಕೆ ಸಮರ್ಪಿಸಿ 200 ವರ್ಷ, ದೇವಳಾಗಿ 5 ಶತಮಾನ ಆಗಿದೆ. ಅದರ ಬ್ರಹ್ಮರಥ ನಂತರ ಮಾಡಿ ಬ್ರಹ್ಮರಥ ಮಾಡಬೇಕಾದ್ರೆ ಅದಕ್ಕೆ ಕೂಡ ಕೆಲವು ನಿಯಮ ಉಂಟು. ಎಲ್ಲ ಕಡೆ ಬ್ರಹ್ಮರಥ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದರ ಮೊದಲಿನ ನಿಯಮ, ನಂತರದ ನಿಯಮ, ಅದನ್ನು ಮತ್ತೆ ಹೇಳಿದ ಹಾಗೆ ಮಾಡಬೇಕು. ಅಂಥದ್ದೆಲ್ಲ ಒಂದು ನಾವು ದೇವರಿಗೆ ಸ್ಥಾಪನೆ ಮಾಡುವಾಗಲೇ ಕೆಲವು ನಿಯಮಗಳನ್ನು ಹೇಳ್ತಾರೆ, ಅದು ನಡೆಸಲೇಬೇಕು. ಹಾಗೆ ಇದು ಈ ವರ್ಷ 200 ವರ್ಷ ಆದ ಪ್ರಯುಕ್ತ ದೇವರಿಗೆ ವಿಶೇಷ ಸೇವೆಗಳು ಚಕ್ರಾಬ್ಜ ಪೂಜೆಯಲ್ಲಿ ನಡೆಯಬೇಕು ಮುಂಚಿನ ದಿವಸ. ಹಾಗೆ ಅರ್ಚನೆ, ಎಲ್ಲರ ಮನೆ ಅರ್ಚನೆ ಸೇವೆಗಳು ನಡೆಸಿಕೊಂಡು ಅದಕ್ಕೆ ನಮ್ಮ ಎಲ್ಲ ಇದರಲ್ಲಿ ಸಮಾಜ ಬಾಂಧವರು ಮುಕ್ತ ಮನಸ್ಸಿಂದ ಭಾಗವಹಿಸ್ತಾ ಇದ್ದಾರೆ. ಮಲ್ಲಿಗೆ ಹೂವು ದೇವರಿಗೆ ಪ್ರಿಯವಾದದ್ದು. ಆದ್ದರಿಂದ ಮಲ್ಲಿಗೆ ಹೂವಿನ ಸದಸ್ಯ ನಾವು ಆ್ಯಕ್ಚುಲಿ ತುಳಸಿಯಿಂದ ಮಾಡುವುದು, ಇದು ಮಲ್ಲಿಗೆ ಹೂವಿನಿಂದ ಮಾಡುವಂಥದ್ದು ಈ ಸರ್ತಿ. ಹಾಗೆ ನಂತರ ಚಕ್ರಾಬ್ಜ ಮಂಡಳ ಪೂಜೆ, ಅದು ಒಂದು ವಿಶೇಷ ಪೂಜೆ. ಅದರಲ್ಲಿ ಕೂಡ ಆದ ನಂತರ ನಮ್ಮ ಅಷ್ಟಾವಧಾನ ಅಂತ ಉಂಟು. ಅಷ್ಟಾವಧಾನ ಅಂದರೆ ಚತುರ್ವೇದಗಳು
ಚತುರ್ವಾದ್ಯಗಳು, ಎಲ್ಲದ ಮನೆ ಸಂಗೀತ, ನೃತ್ಯ ಎಲ್ಲ ಬರ್ತದೆ ಅದರಲ್ಲಿ. ಅದೇ ಹೆಚ್ಚಿನ ಕಡೆಯಲ್ಲಿ ಇದು ಸಂಕ್ಷಿಪ್ತವಾಗಿ ಮಾಡ್ತಾರೆ. ಆದರೆ ಈ ಸತಿ ಅದನ್ನು ಕುಲಂಕುಷ ಕರೆಕ್ಟಾಗಿ, ಅಂದರೆ ಎಷ್ಟು ಬೇಕೋ ಅಷ್ಟು ಅದನ್ನು ಮಾಡ್ತಾರೆ. ಅದೊಂದು ವಿಶೇಷವಾದ ಎಲ್ಲರಿಗೆ ಒಂದು ನೋಡಲಿಕ್ಕೆ ಸಿಗುವಂಥ ಸೌಭಾಗ್ಯ. ಅಲ್ಲದೆ ಕಾಶಿ ಮಠದ ನಮ್ಮ ಮುಖ್ಯ ಪ್ರಾಣದೇವರಿಗೆ ಗಂಧಲೇಪನ. ಮುಖ್ಯ ಪ್ರಾಣದೇವರು ಅಂದರೆ ನಮ್ಮ ಮುಖ್ಯ ಪ್ರಾಣ ವಾಯು ಪುತ್ರ, ಅವರಿಗೆ ಗಂಧಲೇಪನ ಭಾರಿ ಪ್ರೀತಿ ಸೇವೆ. ಇಡೀ ಹನುಮಂತ ದೇವರಿಗೆ ಗಂಧಲೇಪನ ಮಾಡಿ ಅದರ ಸೇವೆ ಪ್ರಸಾದವನ್ನು ಅದು ಜನರಿಗೆ ಹಂಚುತ್ತಾರೆ. ಅದು ಕೂಡ ವಿಶೇಷವಾದ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಸ್ವಾಮೀಜಿಯವರು ಬರ್ತಾರೆ. ಸ್ವಾಮೀಜಿಯವರು ಆಗಮಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸ್ವಾಮೀಜಿಯವರು ಬಂಡವಾಳದಲ್ಲಿದ್ದರೆ ನಾವು ಸ್ವಾಮೀಜಿಯವರ ಆಜ್ಞೆ ಪ್ರಕಾರ ಸ್ವಾಮೀಜಿಯವರು ಏನು ಹೇಳ್ತಾರೆ, ಏನು ಆದೇಶ ಮಾಡ್ತಾರೆ, ಅದರಲ್ಲಿ ಕಾರ್ಯಕ್ರಮಗಳು ಹೆಚ್ಚು ಕಮ್ಮಿ ಆದರೂ ಅವರು ನಾವು ಹೇಳಿದ ಪ್ರಕಾರ ಮಾಡೋದು. ನಮಗೆ ಸುಪ್ರೀಂ ಅಂದರೆ ಸ್ವಾಮೀಜಿಯವರು, ಕಾಶಿಮಠ ಸ್ವಾಮೀಜಿಯವರು ನಮಗೆ ಸುಪ್ರೀಂ ಎಲ್ಲ ದೇವರಕ್ಕೆ. ಹಾಗೆ ಅವರ ಆಜ್ಞಾನುಸಾರ ಕಾರ್ಯಕ್ರಮಗಳು ನಡೀತಾ ಇವೆ. ಅದರಲ್ಲಿ ಬದಲಾವಣೆ ಹೆಚ್ಚಾಗಿ ಆಗುವುದಿಲ್ಲ. ಆದರೂ ಏನಾದರೂ ಆಗುವುದಿದ್ದರೆ ಅವರ ಹತ್ರ ಕೇಳಿ ಮಾಡೋದು. ಆ ದಿವಸ ನಮ್ಮ ನೇತ್ರಾವತಿ ನದಿಯಲ್ಲಿ, ನಮ್ಮ ಪವಿತ್ರವಾದ ನೇತ್ರಾವತಿ ನದಿ ಗಂಗಾರತಿ, ಅದು ಸ್ವಾಮೀಜಿಯವರೇ ಮಾಡ್ತಾರೆ. ಗಂಗಾರತಿ ನಾವು ಹರಿಕಾಲದಲ್ಲಿ ಕೇಳಿದರೆ ಗಂಗಾರತಿ ಆಗುವುದು, ಅದು ನಮಗೆಲ್ಲ ಇಲ್ಲಿ ನೋಡುವಂಥ ಸೌಭಾಗ್ಯ. ಆ ದಿವಸ ಅದಾದ ನಂತರದಿಂದ 17ನೇ ತಾರೀಕಿಗೆ ಸಭಾ ಕಾರ್ಯಕ್ರಮ, ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ನಮ್ಮ ಈ ವರ್ಷದ ರಥೋತ್ಸವದಲ್ಲಿ ಆಗ್ತಾ ಇವೆ. ಹಾಗೆ ರಥೋತ್ಸವದ 5 ದಿವಸಗಳಲ್ಲಿ ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಅಭಿಷೇಕಾದಿಗಳು, ದೇವರಿಗೆ ಪೂಜೆ, ಸಮಾರಾಧನೆ, ಉತ್ಸವ, ಹಗಲೋತ್ಸವ, ಅದಾದ ನಂತರ ಸಾಯಂಕಾಲ ದೀಪ ನಮಸ್ಕಾರ, ತದನಂತರ ರಾತ್ರಿ ಪೂಜೆ, ಗೋಪುರೋತ್ಸವ, ಮತ್ತು ಗರುಡೋತ್ಸವ, ಹನುಮಂತೋತ್ಸವ, ಚಂದ್ರಮಂಡಲೋತ್ಸವ, ಬೆಳ್ಳಿಲೋತ್ಸವ ಹಾಗೂ ರಥೋತ್ಸವ. ಇಷ್ಟು ಬಗೆಯದು ನಮ್ಮ 5 ದಿವಸದಲ್ಲಿ ನಡೀತಾರೆ. 6ನೇ ದಿವಸ ನಮ್ಮದು ಅವೃತ. ಅವೃತಂದ 6ನೇ ದಿವಸ ಬೆಳಿಗ್ಗೆ ಇಲ್ಲಿ ದ್ವಾರ ಬಂದಿದ್ದು. ಅದು ಮುಂಚಿನ ದಿವಸ ರಥೋತ್ಸವದಲ್ಲಿ ಬಂದ ಒಳ್ಳೆಯದಾದ ದಪ್ಪ ಇರುವ ಮಲ್ಲಿಗೆ ಒಂದು ಚೆಂಡನ್ನು ಒಳಗಿಟ್ಟು ಅಲ್ಲಿ ದೇವರಿಗೆ ರಾತ್ರಿ ರಥೋತ್ಸವದ ನಂತರ ಏಕಾಂತ ಸೇವೆ ತೋರು. ಆ ಏಕಾಂತ ಸೇವೆಗೆ ಗಂಧದ ಮಂಚದಲ್ಲಿ ದೇವರನ್ನು ಮಲಗಿಸಿ ಏಕಾಂತ ಸೇವೆ. ಆ ಗಂಧದ ಮಂಚದಲ್ಲಿ ಈ ಮಲ್ಲಿಗೆ ಹೂವನ್ನು ಇಟ್ಟು ಅದರ ಮೇಲೆ ದೇವರಿಗೆ ಅಲಂಕಾರ ಮಾಡಿ ನಂತರ ಮರು ದಿವಸ ಆ ಬಾಗಿಲನ್ನು ತೆರೆಯುವಾಗ ಇಡೀ ದೇವಸ್ಥಾನದ ಒಳಗೆಲ್ಲ ಹೂವಿದೆ. ಅದೊಂದು ಬಹಳ ಚಂದದವಾದ ದೃಶ್ಯ, ನೋಡಲಿಕ್ಕೆ ಸಿಗುವಂಥದ್ದಲ್ಲ. ಅಲ್ಲಿ ಜನರು ಕಿಕ್ಕಿರು ಸೇರ್ತಾರೆ ಆ ದಿವಸ. ಆ ಸಮಯದಲ್ಲಿ ಭಜನೆ ಗಾಯನೆಲ್ಲ ಆಗ್ತಾ ಇರ್ತದೆ. ಆದರೆ ಜನರಿಗೆ ಅದು ನೋಡುವುದು, ಆ ಎಲ್ಲ ಹೂವನ್ನು ಬಂದವರಿಗೆ ಹಂಚುತ್ತಾರೆ, ಎಲ್ಲವನ್ನು ಹಂಚುತ್ತಾರೆ. ಬಂದ ಸಮಾಜ ಬಾಂಧವರಿಗೆ, ಬಂದವರೆಲ್ಲರಿಗೆ ಹಂಚ್ತಾರೆ. ಅದರ ನಂತರ ದೇವರು ಅವೃತಕ್ಕೆ ಹೊರಡ್ತಾರೆ. ಅವೃತ ಆದ ನಂತರ ಸಾಯಂಕಾಲ ದನಿ ಸ್ನಾನ ಆದ ನಂತರ ರಾತ್ರಿ ಸಾಧಾರಣ 5:30 ಗಂಟೆಗೆ ಇಲ್ಲಿ ದೇವರು ಬಂದು ಧ್ವಜವನ್ನು ಅವರೋಹಣ ಮಾಡ್ತಾರೆ. ಧ್ವಜಾವರೋಹಣ ಆದ ನಂತರ ರಾತ್ರಿ ಪೂಜೆಯಾಗಿ ನಂತರ ರಾತ್ರಿ ಪೂಜೆ ನಂತರ ಪುನಃ ರಾತ್ರಿ ಒಂದು ರಥ ಎಳೆಯುವ ಕಾರ್ಯಕ್ರಮ ಉಂಟು. ಅದು ಆಗಾಗ ಸಾಧಾರಣ 2 ಗಂಟೆ 3 ಗಂಟೆ ಆಗ್ತದೆ. ಆ ದಿವಸ ಒಂದು ಅಂಕುರ ಪ್ರಸಾದ ಅಂತ ರಾತ್ರಿ ಅವೃತದ ದಿವಸ. ಅಂಕುರ ಪ್ರಸಾದ ಅಂದರೆ ದೇವರಿಗೆ ನಾವೀಗ ಪ್ರಥಮ ದಿವಸ ದೇವರಿಗೆ ಹಿಂದಲ್ಲಿ ತೆಗೆದು ಹೋಗುವಾಗ ಅಲ್ಲಿ ಅಂಕುರವನ್ನು ಹಾಕಲು, ಆ ಅಂಕುರ ಎಷ್ಟು ಬೆಳೀತದೆ ಅಷ್ಟು ಅಭಿವೃದ್ಧಿ ಆಗ್ತದೆ ಲೆಕ್ಕ. ಅದನ್ನು ನವಧಾನ್ಯಗಳು ಆಗ್ತದೆ. ನವಧಾನ್ಯ ಅದು ಮೊಳಕೆ ಬಂದು ಅದರಿಂದ ಹೊರಗೆ ಇದು ಅಂಕುರ ಬಂದು ಅದನ್ನು ಪ್ರಸಾದ ರೂಪವಾಗಿ ನಮ್ಮ ಅವೃತದ ದಿವಸ ಎಲ್ಲರಿಗೆ ಹಂಚ್ತಾರೆ. ಅದು ಮಹತ್ವ ಅಂದರೆ ಅಂಕುರವನ್ನು ಇಟ್ಟ ಯಾವ ಜಾಗದಲ್ಲಿಯೂ ಏನು ಕಮ್ಮಿ ಆಗುವುದಿಲ್ಲ, ಅಭಿವೃದ್ಧಿ ಆಗ್ತದೆ ಅಂತ ಒಂದು ಭಾವನೆ ನಮ್ಮ ಆಚಾರ್ಯರು, ದೇವಸ್ಥಾನದ ಪುರೋಹಿತರೆಲ್ಲ ಹೇಳ್ತಾರೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಈ ವರ್ಷ ವಿಶೇಷವಾಗಿ 200 ವರ್ಷದ ಕಾರ್ಯಕ್ರಮ. 4 ದಶಕದ ಈಗ ಮುಕ್ತೇಶ್ವರ ಹೇಳಿದಾಗೆ ನಮ್ಮ ಪಟ್ಟದ ಶ್ರೀನಿವಾಸ ದೇವರು ಅವರಿಗೆ 50 ಪೌಂಡಿನ ಚಿನ್ನದ ಹಾರ, ಉತ್ಸವ ಮೂರ್ತಿ ವೆಂಕಟರಮಣ ದೇವರು ಅವರಿಗೆ 50 ಪೌಂಡ್ ಚಿನ್ನದ ಹಾರ. ಅದು ನಮ್ಮ ದೇವಸ್ಥಾನದಿಂದ ಪೇಟೆಯವರ ವಂತಿಗೆಯಿಂದ ಮಾಡ್ತಾರೆ. ಹಾಗೆ ಮಠಕ್ಕೆ ನಮ್ಮ ಶ್ರೀಕಾಶಿ ಮಠಕ್ಕೆ ಒಂದು ಚಿನ್ನದ ಹಾರ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಜೆಟರ ವತಿಯಿಂದ ಆಗುವುದು. ಯಾರಾದರೂ ಡೇಟಿಂಗ್ ಎಲ್ಲ ಕೊಟ್ಟರೆ ಉದಾರವಾಗಿ ಕೊಟ್ಟರದನ್ನು ನಾವು ಸ್ವೀಕರಿಸ್ತೇವೆ. ಎಲ್ಲದಕ್ಕೂ ರಸೀದಿ ಕೊಡ್ತೇವೆ. ನಮ್ಮದು ರಸೀದಿ ಇಲ್ಲದೆ ಅಂತಲೂ ಇಲ್ಲ.
ಹಾಗೆ ಈಗ ಆಲ್ರೆಡಿ ಕೆಲವು ಜನರು ಅಕ್ಕಿ, ಬೇಳೆ, ತೆಂಗಿನೆಣ್ಣೆ ಎಲ್ಲ ಕೊಡ್ತಾ ಇದ್ದಾರೆ. ಅವರು ಬರ್ತಾ ಉಂಟು, ಒಂದೊಂದು 10 ದಿವಸದ ಮೊದಲಿಂದ ಇದು ಬರ್ತಾ ಇದೆ. ಅದು ನಾವೀಗ ನಾಡ್ದು ಒಂದು ಹೊರಗಾಣಿಕೆ ಅಂತ ಮಾಡಿದ್ದೇವೆ. ಅದು ನಮ್ಮ ಹನುಮಂತ ದೇವಸ್ಥಾನದಿಂದ ಇಲ್ಲಿವರೆಗೆ ಬರ್ತದೆ. ಅದು ಸಾಯಂಕಾಲ 10 ತಾರೀಕಿಗೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳ ನೀವೆಲ್ಲರೂ ನಮಗೆ ಪ್ರಚಾರ ಮಾಡಬೇಕು. ಹಾಗೆ ನೀವೆಲ್ಲರೂ ಬರಬೇಕು. ಇದು ನೀವು ವೈಯಕ್ತಿಕವಾಗಿ ಬಂದು ಈ ಕಾರ್ಯಕ್ರಮವನ್ನು ನೋಡಿ ತಮ್ಮಿಂದ ಸಾಧ್ಯವಾದಷ್ಟು ಪ್ರಚಾರ ಮಾಡಿ ನಮಗೆ ಈ ಸೇವೆ ಮಾಡಲಿಕ್ಕೆ ನಿಮಗೆ ಕೂಡ ಒಂದು ಅವಕಾಶದ ದೇವರು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ವಿನಂತಿಸ್ತಾ ಎಲ್ಲರಿಗೆ ನಮಸ್ಕಾರ. ಇದು ಪ್ರೈಮರಿ ಶಾಲೆ ದೇವಳದಿಂದ ಪ್ರಾರಂಭ 1892. ಈಗಲೂ ಕೂಡ ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಆಗಿದೆ. 133 ವರ್ಷಗಳನ್ನು ಈಗಾಗಲೇ ಅದನ್ನು ಪೂರೈಸಿದೆ. ಹಾಗೆ ಪ್ರೌಢಶಾಲೆ 1923ರಲ್ಲಿ ಪ್ರಾರಂಭ ಆಗಿದೆ, 1923. ಆದರೆ ಸರ್ಕಾರದ ಮಾನ್ಯತೆ ಸಿಕ್ಕಿದ್ದು 1932. ಸರ್ಕಾರದ ಮಾನ್ಯತೆ ಅದು ಹೈಸ್ಕೂಲ್ ಸಿಕ್ಕಿದೆ. ಆ ನಂತರ ಇಲ್ಲಿ ಆಂಗ್ಲ ಮಾಧ್ಯಮದ ಅವಶ್ಯಕತೆಯನ್ನು ಮನಗಂಡು ನಮ್ಮ ದೇವಳದಿಂದ ಮಕ್ಕಳಿಗಾಗಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು. ಅದು ಈಗಾಗಲೇ 30 ವರ್ಷವನ್ನು ದಾಟಿದೆ. ಇಲ್ಲಿ ಈಗ ಆಂಗ್ಲ ಮಾಧ್ಯಮದಲ್ಲಿ 1200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಕನ್ನಡ ಮಾಧ್ಯಮದಲ್ಲಿ ಕೂಡ ಈಗ 275ರಿಂದ 290ರವರೆಗೆ ಒಟ್ಟು 1ರಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಕನ್ನಡ ಮಾಧ್ಯಮದಲ್ಲಿ ನಮ್ಮ ಆಡಳಿತ ಮಂಡಳಿಯಿಂದ ಅಂದರೆ ದೇವಸ್ಥಾನದಿಂದ ನಡೆಸಲ್ಪಡುವಂಥ ಈ 2 ಶಾಲೆಯಲ್ಲಿ ತಿಂಗಳಿಗೆ ಅಂದರೆ ಅಲ್ಲಿ ಹೆಚ್ಚಿನ ಅಧ್ಯಾಪಕರನ್ನು ನೇಮಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಎಂಬುದಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ತಿಂಗಳಿಗೆ ಮಿನಿಮಮ್ 1.5 ಲಕ್ಷ ಖರ್ಚು ಮಾಡ್ತಾ ಇದೆ ಆದಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ. ಇದು ಒಂದು ನಮ್ಮ ಆಡಳಿತ ಮುಕ್ತೇಶ್ವರ ಹೇಳಿದಾಗ ವಿದ್ಯಾದಾನ ಅಂತ ಹೇಳಿದೆ. ಅದು 1 ಲಕ್ಷಕ್ಕಿಂತ ಹೆಚ್ಚು ಖರ್ಚನ್ನು ನಮ್ಮ ದೇವಳದಿಂದ ಭರಿಸ್ತಾ ಇದ್ದಾರೆ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಗೊತ್ತಿರಬಹುದು, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಧ್ಯಾಪಕರು ಇರೋದಿಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳ ಹೆಚ್ಚಿನ ವಿದ್ಯಾರ್ಜನೆಗೆ ಎಲ್ಲವೂ ಸಿಗಬೇಕು ಎಂಬುದ ಕಾರಣಕ್ಕಾಗಿ ನಾವು ದೇವಳದಿಂದ ಅಲ್ಲಿ ಮಿನಿಮಮ್ 1.5 ಲಕ್ಷಕ್ಕಿಂತ ಹೆಚ್ಚು ನಾವು ಅನುದಾನವನ್ನು ನಾವು ನೀಡಿಕೊಂಡು ಸರ್ಕಾರದ ವತಿಯಿಂದ ಬಂದು ಅವರು ಎಲ್ಲವನ್ನು ನೋಡಿಕೊಂಡು ಹೋಗಿದ್ದಾರೆ. ಬೇಕಾದ ಸ್ಥಳದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಬರುವ ವರ್ಷ ಖಂಡಿತವಾಗಿಯೂ ಕೂಡ 24-25ರಲ್ಲಿ PUC ಪ್ರಾರಂಭ ಆಗಲಿಕ್ಕೆ ಇದು ಖಂಡಿತ. ಧನ್ಯವಾದಗಳು.